We're going to continue part 5 of this series that we've been doing, that we have called it as Spiritual Realities. ಈ ದಿವಸದಲ್ಲೂ ಸಹ 5ನೆಯ ಭಾಗವನ್ನ ನಾವು ಕಲಿಯಲಿಕ್ಕಿದ್ದೇವೆ. ನಾವು ಆತ್ಮೀಕ ವಾಸ್ತವತೆಯಲ್ಲಿ ನಾವು ಪ್ರಾರಂಭಿಕವಾಗಿ ಕಾರ್ಯಗಳನ್ನ ಕಲಿತಿದ್ದೇವೆ. We've been doing a series on spiritual realities. ನಾವು ಆತ್ಮೀಕ ವಾಸ್ತವತೆ ಕುರಿತಾಗಿ ಅಥವಾ ಸತ್ಯತೆ ಕುರಿತಾಗಿ ಸರಣಿಗಳನ್ನ ಮಾಡುತ್ತಿದ್ದೇವೆ. Really, God's word is very clear in helping us understand that we are spiritual beings. ದೇವರ ವಾಕ್ಯವಾದಂಥದ್ದು ನಮಗೆ ಸಹಾಯ ಮಾಡುತ್ತಾ ನಾವು ಆತ್ಮೀಕ ಜೀವಿಗಳೆಂಬುದನ್ನ ತಿಳಿಯಪಡಿಸ್ತಾ ಇದೆ. We are tripartite beings. ನಾವು ತ್ರಿಪಕ್ಷಿಗಳು ಎಂಬುದಾಗಿ ನಮಗೆ ವಾಕ್ಯ ತಿಳಿಯಪಡಿಸುತ್ತದೆ. God has created us spirit, soul and body. ನಮ್ಮಲ್ಲಿ ದೇವರು ಪ್ರಾಣ, ಆತ್ಮ, ಶರೀರವನ್ನ ಆತನು ಉಂಟು ಮಾಡಿದ್ದಾನೆ. But a lot of times we only incline towards developing our body and our soul, which is the intellect, our mind and so on. ಅನೇಕ ಸಾರಿ ನಾವು ಬರೀ ನಮ್ಮ ಶರೀರ ಮತ್ತು ನಮ್ಮ ಪ್ರಾಣದ ಮೇಲೆ, ಆತ್ಮದ ಮೇಲೆ ನಾವು ಕಾರ್ಯ ಮಾಡುತ್ತೇವೆ. ಬರೀ ನಮ್ಮ ಮನಸ್ಸು, ನಮ್ಮ ಜ್ಞಾನವನ್ನು ಮಾತ್ರ ನಾವು ಬೆಳೆಸುವಂತವರಾಗಿದ್ದೇವೆ. And we neglect to develop in the spirit. ನಾವು ಪ್ರಾಣದಲ್ಲಿ ಅಥವಾ ಆತ್ಮದಲ್ಲಿ ನಾವು ಬೆಳವಣಿಗೆ ಹೊಂದುವುದನ್ನು ನಾವು ನಿಲ್ಲಿಸ್ತೇವೆ. But the Bible is very clear in helping us understand that the world was created by God's word. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಈ ಲೋಕವು ದೇವರ ವಾಕ್ಯದಿಂದ ಉಂಟು ಮಾಡಲ್ಪಟ್ಟಿತು. God, who is a spirit, created the natural. ಆತ್ಮ ಸ್ವರೂಪನಾದಂಥ ದೇವರು ಆತನು ನೈಸರ್ಗಿಕವಾದದನ್ನ ಆತನು ಉಂಟು ಮಾಡಿದನು. The visible came out of the invisible. ಸದೃಶ್ಯವಾದದ್ದು ಅದೃಶ್ಯವಾದದರಿಂದ ಅದು ಉಂಟು ಮಾಡಲ್ಪಟ್ಟಿತು. So the scriptures are very clear in helping us understand that the invisible realm is more superior and powerful than the visible realm. ನಮ್ಮ ಕಣ್ಣಿಗೆ ಕಾಣುವಂತ ಈ ಒಂದು ಕಾರ್ಯಗಳಿಗಿಂತಲೂ ಕಣ್ಣಿಗೆ ಕಾಣದೇ ಇರುವಂತದ್ದು ಶಕ್ತಿಯುತ ಎಂಬುದಾಗಿ ನೋಡುತ್ತೇವೆ. And there are so many examples in the Bible that actually proves that. ನಮಗೆ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳು ಅದನ್ನ ರುಜುವಾತುಪಡಿಸುತ್ತದೆ. So just like how we take time to develop our body, our soul, we must also learn to develop our spirit as well. ನಾವು ಯಾವ ರೀತಿಯಾಗಿ ನಮ್ಮ ಪ್ರಾಣ ಶರೀರವನ್ನ ನಾವು ಅದನ್ನ ಬೆಳೆಸಲಿಕ್ಕೆ ಇದು ಮಾಡುತ್ತೇವೆ, ಅದೇ ರೀತಿ ನಮ್ಮ ಆತ್ಮವನ್ನು ನಾವು ಬೆಳೆಸಬೇಕು. And that's why it's so important that we really develop a consistent, intimate relationship with God and His Word. ಆದ್ದರಿಂದಲೇ ನಮಗೆ ನಿರಂತರವಾದ ದೇವರೊಟ್ಟಿಗೆ ಮತ್ತು ಆತನ ವಾಕ್ಯದೊಟ್ಟಿಗೆ ನಮಗೆ ಒಂದು ಸಂಬಂಧ ಬರಬೇಕು. We were created to operate in both these realms. ಈ ಎರಡು ಮಂಡಲದಲ್ಲಿಯೂ ಕಾರ್ಯ ಮಾಡುವುದಕ್ಕಾಗಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. And we were created to have relationship in both of these realms. ನಾವು ಈ ಎರಡು ಮಂಡಲಗಳಲ್ಲಿಯೂ ಕಾರ್ಯ ಮಾಡುವಂತೆ ನಾವು ಸೃಷ್ಟಿಸಲ್ಪಟ್ಟೆವು. And we develop spiritually through our relationship with God. ನಾವು ದೇವರೊಟ್ಟಿಗಾದಂಥ ಸಂಬಂಧದ ನಿಮಿತ್ತವಾಗಿ ಆತ್ಮಿಕವಾಗಿ ಬೆಳವಣಿಗೆ ಹೊಂದುತ್ತೇವೆ. So that as we grow in our relationship with God, we also grow in our ability to discern and act. ನಾವು ದೇವರೊಟ್ಟಿಗೆ ಇರುವಂಥ ನಮ್ಮ ಸಂಬಂಧ ನಿಮಿತ್ತವಾಗಿ ಬೆಳವಣಿಗೆಯನ್ನು ಹೊಂದಿ ನಾವು ಕಾರ್ಯಗಳನ್ನು ಮಾಡಲಿಕ್ಕೆ, ಅದನ್ನು ವಿಮರ್ಶೆ ಮಾಡಲಿಕ್ಕೆ ನಾವು ತಿಳಿದುಕೊಳ್ಳುತ್ತೇವೆ. And not only that, but it's so important for us to understand. In fact, it is very exciting to know that God has also created angels. ದೇವರು ದೇವದೂತರನ್ನು ಸಹ ಉಂಟು ಮಾಡಿದ್ದಾನೆ ಎಂಬುದನ್ನು ಅರಿತುಕೊಳ್ಳುವಂಥದ್ದು ನಮಗೆ ಉತ್ಸಾಹಕರವಾದ ಸಂಗತಿ. And these angels, are sent by God to assist us
in time in our lives. ಈ ದೂತರು ನಮಗಾಗಿ ಕಾರ್ಯನಿರ್ವಹಿಸಲಿಕ್ಕಾಗಿ ನಮ್ಮ ಬೇಕಾದ ಅವಶ್ಯಕ ಸಮಯದಲ್ಲಿ ನಿರ್ವಹಿಸಲಿಕ್ಕಾಗಿ ನೇಮಿಸಲ್ಪಟ್ಟವರು. And there are, different rules of engagement that we can come across in the Bible. If we want to grow, we learn to develop ourselves in the Spirit. ನಾವು ಆತ್ಮದಲ್ಲಿ ಬೆಳವಣಿಗೆ ಹೊಂದಬೇಕಾದರೆ ಸತ್ಯವೇದದಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ನಿಯಮಗಳು ಅನೇಕ ಇದೆ. You can go through these teachings. The videos are available. Please make use of them and re-listen to them again and again. ಈ ವಿಡಿಯೋಗಳೆಲ್ಲವೂ ಸಹ ನಮಗೆ ಅದು ಲಭ್ಯವಿದೆ. ಅದರಿಂದ ಮತ್ತೆ ಮತ್ತೆ ಅದನ್ನ ನೀವು ಕೇಳಿಸ್ಕೊಳ್ಳಿ, ಉಪಯೋಗಿಸಿ. So on today's episode, in this topic of spiritual realities, I'm going to be talking about how God has created us, or how can we operate in these two realms. ಈ ವಾಸ್ತವವಾದಂಥ ಆತ್ಮಿಕ ಸಂಗತಿಗಳನ್ನು ಕಲಿಯುವಾಗ ನಾವು ಯಾವ ರೀತಿಯಾಗಿ ನೈಸರ್ಗಿಕವಾಗಿಯೂ ಮತ್ತು ಆತ್ಮಿಕವಾಗಿಯೂ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಕಲಿತುಕೊಳ್ಳೋಣ. It's very important for us to understand that we are spiritual beings living in the natural realm. ನಾವು ತುಂಬ ಪ್ರಾಮುಖ್ಯವಾಗಿ ತಿಳ್ಕೊಳ್ಳಬೇಕಾದಂಥ ಕಾರ್ಯ, ಆತ್ಮಿಕ ಜೀವಿಗಳಾದಂಥ ನಾವುಗಳು ನೈಸರ್ಗಿಕ ಕಾರ್ಯಗಳಲ್ಲಿ ಜೀವಿಸುತ್ತಾ ಇದ್ದೇವೆ. 2 Corinthians chapter 4 verses 18 says, while we do not look at the things which are seen, but at the things which are not seen. For the things which are seen are temporary, but the things which are not seen are eternal. 2 ಕೊರಿಂಥ 4ನೇ ಅಧ್ಯಾಯದ 18ನೆಯ ವಾಕ್ಯ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. Colossians chapter 3 verses 1 and 2. If then you were raised with Christ, seek those things which are above, where Christ is sitting at the right hand of God. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. Set your mind on the things above, not on the things of the earth. ನೀವು ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವುಗಳ ಮೇಲೆ ಇಡಬೇಡಿರಿ. So how do we live in two realms, both in the natural and the spirit simultaneously? ನಾವು ಯಾವ ರೀತಿಯಾಗಿ ನೈಸರ್ಗಿಕವಾಗಿಯೂ ಮತ್ತು ಆತ್ಮಿಕವಾಗಿಯೂ ಒಂದೇ ಸಮಯದಲ್ಲಿ ಜೀವಿಸಲಿಕ್ಕೆ ಸಾಧ್ಯ? So I'm going to be discussing 4 principles to you. ಈ ದಿವಸದಲ್ಲಿ 4 ತತ್ವಗಳನ್ನು ನಮಗೆ ತಿಳಿಯಪಡಿಸ್ತೇವೆ. Probably I'll try and share 2 principles in this episode and 2 principles in the coming episode. ಈ ಸರಣಿಯಲ್ಲಿ ಸಂಚಿಕೆಯಲ್ಲಿ 2 ತತ್ವಗಳನ್ನು, ಮುಂದಿನ ಸಂಚಿಕೆಯಲ್ಲಿ 2 ತತ್ವಗಳನ್ನು ತಿಳಿಯಪಡಿಸ್ತೇನೆ. All right, the first principle that I want to talk to you about is this, that we must learn to develop our whole person, the spirit, soul and body. ನಾವು ಪ್ರಾಣ, ಆತ್ಮ, ಶರೀರ ಈ ಪೂರ್ಣ ಕಾರ್ಯವನ್ನು ನಾವು ಬೆಳೆಸಬೇಕು. 1 Thessalonians chapter 5 verses 23, a very familiar scripture that we keep going back to in this series that we've been doing, is 1 Thessalonians chapter 5 verses 23. It says, now may the God of peace himself sanctify you completely, and may your whole spirit, soul and body be preserved blameless at the coming of our Lord Jesus Christ. 1 ಥೆಸಲೋನಿಕ 5ನೇ ಅಧ್ಯಾಯದ 23ನೇ ವಾಕ್ಯವನ್ನು ನಾವು ಪ್ರಾರಂಭಿಕವಾಗಿ ಉಪಯೋಗಿಸ್ತಾನೆ ಇರುತ್ತೇವೆ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. So the spirit, soul and body is to be kept blameless at the coming of our Lord Jesus. ಯೇಸು ಕ್ರಿಸ್ತನ ಬರುವಿಕೆಯ ಸಮಯದಲ್ಲಿ ಆತ್ಮ, ಪ್ರಾಣ, ಶರೀರವು ದೋಷವಿಲ್ಲದೆ ಇರಬೇಕು. And God, who's a spirit, ಆತ್ಮವಾಗಿರುವಂತ ದೇವರು, who created the natural, ನೈಸರ್ಗಿಕವನ್ನು ಉಂಟು ಮಾಡಿದಾತನು, is not against the natural. ಆತನು ನೈಸರ್ಗಿಕ ಕಾರ್ಯಗಳ ವಿರುದ್ಧವಾಗಿ ಅಲ್ಲ. God created the natural realm. He designed us to be able to operate in the natural realm. ನೈಸರ್ಗಿಕ ಕಾರ್ಯವನ್ನು ಉಂಟು ಮಾಡಿದಂಥ ದೇವರು ನಮ್ಮ ನೈಸರ್ಗಿಕ ಲೋಕದಲ್ಲಿ ನಾವು ಜೀವಿಸುವಂತೆ ನಮ್ಮನ್ನು ಉಂಟು ಮಾಡಿದ್ದಾನೆ. So don't feel guilty when you invest time in the natural.
ಆದ್ದರಿಂದಲೇ ನೈಸರ್ಗಿಕವಾದಂಥ ಕಾರ್ಯಗಳಲ್ಲಿ ಸಮಯವನ್ನ ಕಳೆಯುವಾಗ ನೀವು ಅದರ ಕುರಿತಾಗಿ ನೀವು ದೋಷವನ್ನು ಅಪರಾಧ ನಿರ್ಣಯಿಸಬೇಡಿ. Because God created the natural for us to live in. ಯಾಕಂದ್ರೆ ನಾವು ಈ ನೈಸರ್ಗಿಕ ಲೋಕದಲ್ಲಿ ಜೀವಿಸುವಂತೆ ದೇವರು ಉಂಟು ಮಾಡಿದ್ದಾನೆ. So there's time for the spiritual, ಆತ್ಮಿಕತೆಗೆ ಸಮಯವಿದೆ, there's time for the natural. ನಮಗೆ ನೈಸರ್ಗಿಕ ಜೀವಿತಕ್ಕೂ ಸಮಯವಿದೆ. There's time for God, ದೇವರಿಗೂ ಸಮಯ ಇದೆ, there's time for people. ಮನುಷ್ಯರೊಟ್ಟಿಗೆ ಇರಲಿಕ್ಕಾದಂಥ ಸಮಯವೂ ಇದೆ. So develop your spiritual functions through time in God's word, in prayer and worship, in fellowship and in active Christian ministry. ನೀವು ದೇವರೊಟ್ಟಿಗಾದಂಥ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ವಾಕ್ಯ ಓದೋದ್ರ ನಿಮಿತ್ತವಾಗಿ ನೀವು ಈ ಕಾರ್ಯಗಳನ್ನು ಬೆಳೆಸಿಕೊಳ್ಳಿ. But at the same time, take time to take care of the natural. ಅದೇ ಸಮಯದಲ್ಲಿ ನಿಮ್ಮ ನೈಸರ್ಗಿಕ ಕಾರ್ಯಗಳನ್ನು ನೋಡಿಕೊಳ್ಳೋಕೆ ಸಮಯ ತೆಗೆದುಕೊಳ್ಳಿ. 1 Corinthians chapter 6 verses 20 says, "For you were brought at a price, therefore glorify God in your body and in your spirit, which is God's." 1 ಕೊರಿಂಥ 6:20 ವಾಕ್ಯ ಹೇಳುತ್ತದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. Sometimes, we feel guilty when we take care of ourselves in the natural. ನಾವು ನೈಸರ್ಗಿಕವಾಗಿ ನಮ್ಮ ಕುರಿತಾಗಿ ನಾವು ಚೆನ್ನಾಗಿ ನೋಡಿಕೊಳ್ಳುವುದಾದರೆ ಅನೇಕ ಸಾರಿ ಅಪರಾಧ ನಿರ್ಣಯ ಬರುತ್ತದೆ. We only think the spiritual alone is important. ನಾವು ಅನೇಕ ಸಾರಿ ಬರೀ ಆತ್ಮಿಕತೆ ಮಾತ್ರವೇ ಪ್ರಾಮುಖ್ಯ ಎಂಬುದಾಗಿ ಅಂದುಕೊಳ್ಳುತ್ತೇವೆ. But it's important for us to understand that God paid a great price to purchase our body as well. ಆದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು, ನಮ್ಮನ್ನ ದೇವರು ಕೊಂಡುಕೊಳ್ಳಲಿಕ್ಕೆ ಆತನ ದೊಡ್ಡ ಕ್ರಯವನ್ನು ಕಟ್ಟಿದ್ದಾನೆ. So what price are we paying to take care of our body? ಆದರೆ ನಮ್ಮ ಶರೀರವನ್ನ ನಾವು ಕಾಪಾಡಿಕೊಳ್ಳಲಿಕ್ಕಾಗಿ ನಾವು ಏನು ಕ್ರಯವನ್ನು ಕಟ್ಟುತ್ತಾ ಇದ್ದೇವೆ. So for us to function effectively in the spirit, ನಾವು ಆತ್ಮದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯ ಮಾಡಲಿಕ್ಕೆ we need a strong body. ನಮಗೆ ಒಂದು ಒಳ್ಳೆಯ ಗಟ್ಟಿಮುಟ್ಟಾದ ಶರೀರ ಬೇಕು. And we need a sharp mind. ನಂತರವಾಗಿ ಸೂಕ್ಷ್ಮವಾದಂಥ ಒಂದು ಮನಸ್ಸಿರಬೇಕು, ಚುರುಕಾದ ಮನಸ್ಸು. To serve the Lord. ದೇವರ ಕೆಲಸ ಮಾಡಲಿಕ್ಕಾಗಿ. So we need to use our natural means to release spiritual resources. ಆತ್ಮಿಕ ಕಾರ್ಯ ನಡೆಸಲಿಕ್ಕೆ ನೈಸರ್ಗಿಕ ಕಾರ್ಯಗಳಿಂದ ನಾವು ಕಾರ್ಯಗಳನ್ನು ಬಿಡಬೇಕು. So take time to take care of your body, exercise. It's okay to spend a little extra, to eat healthy, so that, there will be longevity in your life and ministry. ನೀವು ಚೆನ್ನಾಗಿ ಎಕ್ಸರ್ಸೈಸ್ ಎಲ್ಲ ಮಾಡಿರಿ, ಒಳ್ಳೆಯ ಆರೋಗ್ಯಕರ ಆಹಾರವನ್ನು ತಿನ್ನಿ, ಆಗ ನಮಗೆ ಒಳ್ಳೆಯ ಸೇವೆ ಮಾಡಲಿಕ್ಕೆ ನಮಗೆ ಆಯುಷ್ಯ ದಿವಸಗಳಿರುತ್ತವೆ. So that you will finish the full course of your life that God has in His mind for you. ನಿಮಗೋಸ್ಕರವಾಗಿ ದೇವರು ಯೋಜಿಸಿರುವಂತ ಪೂರ್ಣವಾದ ಆಯುಷ್ಯನ್ನ ನೀವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. So we must learn to develop, or we must learn to understand the importance of developing just not our spirit or soul, but also our body as well. ನಾವು ಬರೀ ನಮ್ಮ ಆತ್ಮದ ಬೆಳವಣಿಗೆ ಮಾತ್ರವಲ್ಲ, ನಮ್ಮ ಶರೀರದ ಬೆಳವಣಿಗೆಯನ್ನು ಯೋಚಿಸಬೇಕು. So it is with our soul as well. Grow in your understanding of the sphere of influence you are in. ನೀವು ಯಾವೊಂದು ಪರಿಣಾಮದಲ್ಲಿ ಇದ್ದೀರಿ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬೇಕು. For example, you're a doctor or you're IT, learn to upgrade your skills. Learn to grow more in the understanding of your sphere of influence. ನೀವು ವೈದ್ಯರಾಗಿರಬಹುದು ಅಥವಾ IT-ಯಲ್ಲಿ ಇರಬಹುದು, ನೀವು ಇರುವಂತ ಒಂದು ಕೆಲಸಗಳಲ್ಲಿ ನೀವು ನಿಮ್ಮನ್ನು ಇನ್ನೂ ಪ್ರವೀಣರಾಗಿ ಬೆಳೆಸಿಕೊಳ್ಳಬೇಕು. So develop the tripartite that you are created to be, the spirit, soul and the body. ನೀವು ತ್ರಿಪಕ್ಷೀಯರಾಗಿ ನೀವು ಉಂಟು ಮಾಡಲ್ಪಟ್ಟಿರುವುದನ್ನ ನೀವು ಬೆಳೆಸಿಕೊಳ್ಳಿರಿ. Number 2, ಎರಡನೇ ಕಾರ್ಯ, learn to blend the spiritual and the practical. ನೀವು ನೈಸರ್ಗಿಕವಾದದನ್ನ ಮತ್ತು ಆತ್ಮಿಕವಾದದನ್ನ ಒಟ್ಟುಗೂಡಿಸಲಿಕ್ಕೆ ಕಲಿತುಕೊಳ್ಳಿರಿ. Colossians chapter 1 verses 9, "For this reason we also, since the day we heard it, do not cease to pray for you and to ask that you may be filled with the knowledge of His will
in all wisdom and spiritual understanding. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತವನ್ನ ತಿಳುವಳಿಕೆಯನ್ನು ತುಂಬಿಕೊಂಡಿರಲಿಕ್ಕಾಗಿ ಪ್ರಾರ್ಥಿಸ್ತೇವೆ. You know, this verse talks about we being filled with the knowledge of God's will for our lives. ನಮ್ಮ ಜೀವಿತಕ್ಕಾದಂತ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿರಬೇಕು. Of course, the knowledge of His will comes through spiritual understanding, that means through revelation. ಆತನ ಆತ್ಮೀಯ ಜ್ಞಾನವು ಗ್ರಹಿಕೆಯು ನಮಗೆ ಆತನ ತಿಳುವಳಿಕೆಯನ್ನು ಬರುತ್ತದೆ. You know, that's how we know what His will is for our lives. ನಮ್ಮ ಜೀವಿತಕ್ಕಾಗಿ ಆತನ ಯೋಚನೆ ಏನು. But to live out His will, we must be carried out with practical understanding. ಆದರೆ ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾವು ಪ್ರಾಯೋಗಿಕವಾದಂಥ ತನ್ನ ಕಾರ್ಯಗಳನ್ನು ತಿಳಿದಿರಬೇಕು. So we must learn to blend the spiritual and the practical. ನಾವು ಆತ್ಮಿಕವನ್ನು ಮತ್ತು ನೈಸರ್ಗಿಕವನ್ನು ನಾವು ಮಿಶ್ರಣ ಮಾಡಲಿಕ್ಕೆ ಕಲಿತಿರಬೇಕು. You know, we must learn to be a people who are spiritually minded and also earthly wise as well. ನಾವು ಆತ್ಮಿಕವಾದಂಥ ಮನಸ್ಸುಳ್ಳವರಾಗಿಯೂ ನಂತರವಾಗಿ ನೈಸರ್ಗಿಕವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೂ ತಿಳಿದಿರಬೇಕು. Right? The third thing that I want to, talk to you, since we have a little bit of time, is dominate the natural through the spiritual. ನಮಗೆ ಸಮಯವಿರುವುದರಿಂದ ನಾನು ಮೂರನೇ ಕಾರ್ಯವನ್ನು ಹೇಳುತ್ತೇನೆ. ನಮ್ಮ ಆತ್ಮಿಕ ಕಾರ್ಯಗಳ ನಿಮಿತ್ತವಾಗಿ ನೈಸರ್ಗಿಕ ಕಾರ್ಯಗಳ ಮೇಲೆ ನಾವು ಜಯವನ್ನು ಹೊಂದುವಂಥದ್ದು. I'll just probably touch on this ಇದರಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಯಪಡಿಸ್ತೇನೆ and pray with you and probably continue from where I left off in the next episode. ನಾನು ನಿಮ್ಮೊಟ್ಟಿಗೆ ಪ್ರಾರ್ಥಿಸಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಯಪಡಿಸ್ತೇನೆ. So we must learn to dominate the natural through the spiritual. ನಾವು ಆತ್ಮಿಕ ಕಾರ್ಯಗಳ ನಿಮಿತ್ತವಾಗಿ ನಾವು ನೈಸರ್ಗಿಕ ಕಾರ್ಯವನ್ನ ನಾವು ಜಯಿಸಲಿಕ್ಕೆ ಕಲಿತಿರಬೇಕು. Colossians chapter 2 verses 3 says, in whom are hidden all the treasures of wisdom and knowledge. ಕೊಲೊಸ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ಆತನಲ್ಲಿ ದೇವರು ತಿಳಿಸಿರುವ ಮರ್ಮವು ಆತನಲ್ಲಿ ಅಡಕವಾಗಿದೆ. So because in him are hidden all treasures of wisdom and knowledge, we must learn to depend continually on the wisdom of God. ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ನಾವು ತಿಳಿದುಕೊಳ್ಳಬೇಕು. All right, so it could be in any aspect of your life. ನಿಮ್ಮ ಜೀವಿತದ ಯಾವುದೇ ಭಾಗವಾಗಿರಬಹುದು. It could be parenting. ನೀವು ಮಕ್ಕಳ ಆರೈಕೆ ಆಗಿರಬಹುದು. It could be in your business. ನಿಮ್ಮ ವ್ಯಾಪಾರದಲ್ಲಿ ಆಗಿರಬಹುದು. It could be in probably you're a school or a college student. ನೀವು ಶಾಲೆ ಅಥವಾ ಕಾಲೇಜಿನ ವಿದ್ಯಾರ್ಥಿ ಆಗಿರಬಹುದು. We might be pastors and leaders. ನಾವು ಸೇವಕರು ನಾಯಕರಾಗಿರಬಹುದು. God is calling us to continually depend on His wisdom. ದೇವರು ನಮ್ಮನ್ನ ನಿರಂತರವಾಗಿ ಆತನ ಒಂದು ಜ್ಞಾನವನ್ನು ಆತುಕೊಳ್ಳಬೇಕೆಂಬುದಾಗಿ ಬಯಸ್ತಾನೆ. And not only that, Colossians chapter 2 verses 10 says, and you are complete in him who is the head of all principality and power. ಕೊಲೊಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ನೀವು ಆತನಲ್ಲಿ ಸಂಪೂರ್ಣತೆಯ ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. So regardless of what sphere of influence God has placed you in, ದೇವರು ನಿಮ್ಮನ್ನ ಯಾವ ಸ್ಥಾನದಲ್ಲಿ ಪ್ರಭಾವ ಬೀರಲಿಕ್ಕಾಗಿ ನಿಲ್ಲಿಸಿದ್ದಾನೋ, draw out the rich spiritual treasures of wisdom and knowledge. ಆತನ ಬಳಿಯಿಂದ ಎಲ್ಲ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನ ನೀವು ತೆಗೆದುಕೊಳ್ಳಿರಿ. And not only that, but because the Holy Spirit is on the inside of us, we can draw out of the power of His Spirit when we need. ಅದು ಮಾತ್ರವಲ್ಲದೆ ನಮ್ಮಲ್ಲಿ ಪವಿತ್ರಾತ್ಮನು ವಾಸ ಮಾಡಿರುವಂತಹ ಸಮಯದಲ್ಲಿ ನಾವು ಆತನಲ್ಲಿ ಆತನ ಬಲವನ್ನ ನಾವು ತೆಗೆದುಕೊಳ್ಳಬಹುದು. Apply God's promises, declare God's promises for our lives, for our children, family, business, finances,
and our situations. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಕೆಲಸ ಪರಿಸ್ಥಿತಿ ಎಲ್ಲಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನ ನಾವು ಮಾತನಾಡಬೇಕು. And not only that, but we must also, like I said, depend on wisdom and power of the Holy Spirit. ನಾವು ಪವಿತ್ರಾತ್ಮನೊಂದು ಜ್ಞಾನಕ್ಕಾಗಿ, ತಿಳುವಳಿಕೆ, ಬಲಕ್ಕಾಗಿ ನಾವು ಆತನನ್ನು ಆತುಕೊಳ್ಳಬೇಕು. So I'm going to be continuing from where I left off, in our next episode. ನಾನು ಮುಂದಿನ ಸಂಚಿಕೆಯಲ್ಲಿ ಈ ಭಾಗದಿಂದ ಪ್ರಾರಂಭ ಮಾಡುತ್ತೇನೆ. So I want to pray with you. ನಿಮ್ಮೊಟ್ಟಿಗೆ ಪ್ರಾರ್ಥಿಸ್ತೇನೆ. I want to pray that, whatever you might be facing this evening, ಈ ಸಂಜೆಯ ಸಮಯದಲ್ಲಿ ನೀವು ಯಾವುದೇ ವಿಷಯವನ್ನ ನೀವು ಹಾದು ಹೋಗುತ್ತಿದ್ದರು, whatever impossible situation it is, ಅಸಾಧ್ಯವಾದಂಥ ಪರಿಸ್ಥಿತಿ ಆಗಿದ್ದರು, I want to let you know God can intervene. ನಾನು ಹೇಳಲಿಕ್ಕೆ ಬಯಸ್ತೇನೆ, ದೇವರು ಅದರಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. I want to join with you in faith. ನಿಮ್ಮೊಟ್ಟಿಗೆ ನಾನು ನಂಬಿಕೆಯಲ್ಲಿ ಸೇರಿಕೊಳ್ಳುತ್ತೇನೆ. Since I'm not there with you physically to lay hand, I would like you to do an act of faith to placing your hand on the screen, just to exercise faith and letting God know it's a point of contact. ನಾನು ನಿಮ್ಮ ಒಟ್ಟಿಗೆ ನಾನು ಅಲ್ಲಿ ಇದ್ದು ನಿಮಗೆ ಕೈ ಇಟ್ಟು ಪ್ರಾರ್ಥಿಸಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇಲ್ಲಿಂದ ನಾನು ಕೈಯನ್ನ ಚಾಚಿ ನಿಮಗೆ ನೇರವಾಗಿ ನಾನು ಪ್ರಾರ್ಥಿಸ್ತೇನೆ. There is no distance in the spirit. ನಮಗೆ ಆತ್ಮದಲ್ಲಿ ಯಾವುದೇ ರೀತಿಯಾದಂತ ದೂರ ಎಂಬುದಾಗೆಲ್ಲ ಇಲ್ಲ. Heavenly Father, right now in the name of Jesus, ಪರಲೋಕದ ತಂದೆಯೇ, ಯೇಸುವಿನ ನಾಮದಲ್ಲಿ, Holy Spirit, I pray for your mighty anointing to come upon every single one of them who are watching me right now. ಪವಿತ್ರಾತ್ಮನೇ, ನನ್ನ ವೀಕ್ಷಣೆ ಮಾಡುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ಬಲವಾದ ಅಭಿಷೇಕವು ಕಾರ್ಯ ಮಾಡಲಿ. Father, I command every discouragement to leave your people. ನಿನ್ನ ಜನರನ್ನ ಎಲ್ಲ ನಿರುತ್ಸಾಹ ಬಿಟ್ಟು ಹೋಗಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. Lord, your word says you give power to the weak and you increase strength to those who have no might. ದೇವರೇ, ಬಲ ಇಲ್ಲದವರಿಗೆ ಬಲವನ್ನ ನೀನು ನೀಡುವಂತ ದೇವರಾಗಿದೀಯಾ. Even right now that you will release strength into the bodies of your people. ನಿನ್ನ ಜನರ ಶರೀರದಲ್ಲಿ ನಿನ್ನ ಶಕ್ತಿಯು ಕಾರ್ಯ ಮಾಡಲಿ. I command strength to come into the legs and the limbs of people, which will enable them to walk or move again by the power of the Holy Spirit. ನಿನ್ನ ಮಕ್ಕಳ ಶರೀರದಲ್ಲಿ, ಕಾಲುಗಳಲ್ಲಿ, ಎಲುಬುಗಳಲ್ಲಿ ನಿನ್ನ ಬಲ ಉಂಟಾಗಲಿ, ನಡೆಯಲಿಕ್ಕೆ ಸಾಧ್ಯ ಮಾಡು. Right now, if begin to do things that you are not able to do before. ಈಗ ನೀವು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂತದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ. Lord, I pray for emotional strength. ದೇವರೇ, ಅವರು ಅವರ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿ. Father, I command every anxiety, every spirit of fear, every panic attacks to be uprooted and be gone in Jesus' mighty name. ಅವರಲ್ಲಿರುವಂತ ಎಲ್ಲ ಭಯ, ಎಲ್ಲ ಕಾರ್ಯಗಳು ಅವರು ಬಿಟ್ಟು ಯೇಸು ನಾಮದಲ್ಲಿ ನೀಗಲ್ಪಡಲಿ. Father, I just ask you, Holy Spirit, to fill them with your Holy Spirit afresh. ತಂದೆ, ಈ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸಬೇಕಾಗಿ ಕೇಳುತ್ತೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. If you're watching this program and you don't know who the Lord Jesus Christ is, I want to give you an invitation to receive him in your life. ನೀವು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಾಗ ನಿಮಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿಯದಿದ್ದರೆ ನಿಮ್ಮ ಹೃದಯಗಳಲ್ಲಿ ಆತನ ಸ್ವೀಕರಿಸುವಂತೆ ನಮಗೆ ಆಹ್ವಾನ ಕೊಡುತ್ತೇನೆ. I want to let you know that God loves you with an everlasting love. ನಮಗೆ ಹೇಳಲಿಕ್ಕೆ ಬಯಸ್ತೇನೆ, ದೇವರು ನಿಮ್ಮನ್ನ ಆತನ ನಿತ್ಯ ನಿರಂತರ ಪ್ರೀತಿಯಿಂದ ಪ್ರೀತಿಸ್ತಾನೆ. God so loved the world that he gave his only begotten son Jesus to this world. ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂತ ಯೇಸುವನ್ನ ಈ ಲೋಕಕ್ಕೆ ಕೊಟ್ಟನು. God came into this world as a man to die for our sins on the cross. ಆತನು ಮನುಷ್ಯನಾಗಿ ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸಾಯಲಿಕ್ಕೆ ಬಂದನು.
to destroy the power of the devil, to destroy the power of sickness and death over our lives. ನಮ್ಮ ಜೀವಿತದ ಮೇಲಿರುವಂತ ಎಲ್ಲ ದುಷ್ಟನ ಬಲವನ್ನ, ಎಲ್ಲ ಮರಣದ ಬಲವ, ರೋಗದ ಬಲವನ್ನ ಮುರಿಯಲಿಕ್ಕಾಗಿ, so that we can live the kind of life God intended us for us to live. ಆಗ ಮಾತ್ರವೇ ದೇವರು ನಮಗಾಗಿ ನಿಯೋಜಿಸಿರುವಂತ ರೀತಿಯಾದ ಜೀವಿತವನ್ನ ನಾವು ಜೀವಿಸಲಿಕ್ಕೆ ಸಾಧ್ಯ. And not only that, but he assures us that when we believe in him, we have eternal life. ಆತ ನಮಗೆ ಹೇಳುವಂತ ಒಂದು ಕಾರ್ಯ, ನಾವು ಆತ ನಂಬುವಾಗ ನಮಗೆ ನಿತ್ಯ ಜೀವವಿದೆ. So all you have to do is pray this simple prayer with me. ನಾವು ಮಾಡಬೇಕಾದ ಕಾರ್ಯವೆಲ್ಲವೂ ನನ್ನೊಟ್ಟಿಗೆ ಸೇರಿ ಈ ಸರಳವಾದ ಪ್ರಾರ್ಥನೆಯನ್ನು ಮಾಡಿ. You must believe it with your heart and confess it with your mouth, saying Jesus is Lord. ನೀವು ನಿಮ್ಮ ಹೃದಯದಲ್ಲಿ ಆತನನ್ನು ನಂಬಿ ನಿಮ್ಮ ಬಾಯಲ್ಲಿ ಅರಿಕೆ ಮಾಡಬೇಕು, ಯೇಸು ಕ್ರಿಸ್ತನೇ ದೇವರೆಂಬುದಾಗಿ. Saying, Dear Lord Jesus, ಪ್ರಿಯ ಯೇಸುವೇ, I believe you. ನಾನು ನಿನ್ನನ್ನು ನಂಬುತ್ತೇನೆ. I believe what you have done for me on the cross. ನೀವು ನನಗಾಗಿ ಶಿಲುಬೆಯಲ್ಲಿ ಮಾಡಿದ ಕಾರ್ಯವನ್ನು ನಂಬುತ್ತೇನೆ. I receive it in my life. ನನ್ನ ಜೀವನದಲ್ಲಿ ಅದನ್ನು ಅಂಗೀಕರಿಸಿಕೊಳ್ಳುತ್ತೇನೆ. Wash me with your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಮಾಡು. Cleanse me with your blood. ನಿನ್ನ ರಕ್ತದಿಂದ ನನ್ನ ಶುದ್ಧೀಕರಿಸು. Cleanse my sins from my conscience with your blood. ದೇವರೇ, ನನ್ನ ಕರ್ತನೆ ಮನಸ್ಸಾಕ್ಷಿಯಲ್ಲಿರುವಂತ ಎಲ್ಲ ಪಾಪಗಳನ್ನ ನಿನ್ನ ರಕ್ತದಿಂದ ತೊಳೆದು ಬಿಡು. Give me a new beginning, God. ನನಗೆ ಹೊಸ ಪ್ರಾರಂಭವನ್ನ ಕೊಡು. Make me as your child. ನಿನ್ನ ಮಗುವಾಗಿ ಮಾರ್ಪಡಿಸು. I want to let you know, if you have prayed that prayer, ಹೇಳಲಿಕ್ಕೆ ಬಯಸ್ತೇನೆ, ನೀವು ಆ ಪ್ರಾರ್ಥನೆ ಮಾಡಿರುವುದಾದರೆ heaven is rejoicing over you. ಪರಲೋಕವು ನಿಮ್ಮ ಕುರಿತಾಗಿ ಸಂತೋಷ ಪಡುತ್ತಿದೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. We will continue in this series in our next episode. ನಾವು ಈ ಸರಣಿಯನ್ನ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇವೆ. Until then, take care. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.